ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಮ್ಯಾಜಿಕ್ ಜೀವನಿದ್ದಾರೆ. ಕತೆ ಹೇಳ್ತವ್ರೆ ಅದು ಹೇಳ್ತಿರೋ ಕತೆಗಳಲ್ಲ, ಬಿಡ್ತಿರೋ ಕತೆಗಳು. ಈ ಸಮಯದಲ್ಲಿ ನಾಪತ್ತೆಯಾಗಿರುವುದು ಅಂದರೆ ನಮ್ಮ ಎಡಪಂಥೀಯ ಎಡಬಿಡಂಗಿಗಳು. ಈ ಧರ್ಮಸ್ಥಳ ವಿಚಾರಕ್ಕೆ ಅವರ ಪಾತ್ರ ಏನಿದೆ ಅನ್ನೋದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. MD ಸಮೀರ್ಗೆ ಪಾಕಿಸ್ತಾನದ ಮೂಲದ ಫಾಲೋವರ್ಸ್ಗಳು, ಸಬ್ಸ್ಕ್ರೈಬರ್ಸ್ಗಳು ಇದ್ದಾರೆ ಅಂದರೆ ನೀವು ನಂಬ್ತೀರಾ? ಸೊ ನಿಮ್ಮ ಕಡೆ ಏನಾದರೂ ಎಡಬಿಡಂಗಿಗಳಿಗೆ, ಲೆಫ್ಟಿಸ್ಟ್ಗಳಿಗೆ ಎಡಬಿಡಂಗಿಗಳು ಅನ್ನೋದಕ್ಕಿಂತ ಏನಾದರೂ ಚೆನ್ನಾಗಿರೋ ವರ್ಡ್ ಇದೆಯಾ? ಈ ಮಟ್ಟಣ್ಣನವರು ಯಾವತ್ತಿಗೂ ಕೂಡ ಕನಸಲ್ಲೂ ಕೂಡ ಆ ಯಪ್ಪನಿಗೆ ಕ್ಷಮಿಸಲೇಬಾರದಂತಹ ಘೋರ ಅಪರಾಧವನ್ನು ಮಾಡಿದ್ದಾರೆ. ಸೊ ಈ ಡೆಲ್ಲಿಯಿಂದ ಈ ಟೂಲ್ ಕಿಟ್ ರೆಡಿ ಆಯ್ತಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಚಿಕ್ಕ ಮಕ್ಕಳಿಗೆ ಒಂದು ಆಸೆ ಇರುತ್ತೆ, ಅಜ್ಜಿ ಬಾಯಲ್ಲಿ ಕಥೆಯನ್ನು ಕೇಳಬೇಕು ಅಂತ. ಸಾಕಷ್ಟು ಮಕ್ಕಳಿಗೆ ಅಜ್ಜಿಯರು ಕತೆ ಹೇಳುವ ಯೋಗವನ್ನು ಅವ್ರು ಕಂಡಿರ್ತಾರೆ. ಆದರೆ ಈಗ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಮ್ಯಾಜಿಕ್ ಜೀವನಿದ್ದಾರೆ. ಅವರು ಇಡೀ ರಾಜ್ಯವನ್ನೇ ತನ್ನ ಮೊಮ್ಮಕ್ಕಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೋ ಏನೋ. ಕತೆ ಹೇಳ್ತವ್ರೆ ಅದು ಹೇಳ್ತಿರೋ ಕತೆಗಳಲ್ಲ, ಬಿಡ್ತಿರೋ ಕತೆಗಳು. ಈ ತಾಸಿಗೆ ಹೇಳಿರೋ ಕತೆ ಇನ್ನೊಂದು ತಾಸಿಗೆ ಚೇಂಜ್ ಆಗಿಬಿಡುತ್ತೆ. ಈ ಚಿಕ್ಕ ಮಕ್ಕಳಿಗೆ ಕೆಲವೊಂದು ನಾವೇ ಸ್ವಂತ ಕತೆ ಕಟ್ಟಿ ಆನ್ ಸ್ಪಾಟ್ ಕಟ್ಟಿ ಕೊಡ್ತೀವಲ್ಲ, ಆ ಥರ ಹೇಳ್ತಿದ್ದಾರೆ. ಗೊತ್ತಾಗಿರಬೇಕು ನಿಮಗೆ, ಸುಜಾತಾ ಭಟ್ ಅವರ ಸುದ್ದಿಯನ್ನು ಹೇಳೋಕ್ಕೆ ಬಂದಿದ್ದೀನಿ ಅಂತ ಒಂದೊಂದು ಕಡೆ ಒಂದೊಂದು ಮಾತುಗಳು, ಒಂದೊಂದು ಕತೆಗಳು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಈ ಸಮಯದಲ್ಲಿ ನಾಪತ್ತೆಯಾಗಿರುವುದು ಅಂದರೆ ನಮ್ಮ ಎಡಪಂಥೀಯ ಎಡಬಿಡಂಗಿಗಳು. ಅವರಿಗೆ ಎಷ್ಟು ಬಾಯಿ ತುಂಬ ಹೊಗಳಿದ್ರೂ ಸಾಕಾಗಲ್ಲ. ಯಾಕೆಂದರೆ ಈ ಒಂದು ದೇಶ ನಮ್ಮದು ಅಂತ ಮಾತ್ರ ಅಲ್ಲ, ಈ ಲೆಫ್ಟಿಸ್ಟ್ ಚಿಂತನೆ ಇದೆಯಲ್ಲ, ಯಾವುದೇ ದೇಶ ಅದು ಪ್ರಗತಿ ಸ್ಲೋ ಆಗ್ತಾಯಿದೆ ಅಥವಾ ಎಕ್ಕುಟ್ಟಿ ಹೋಗಿದೆ ಅಂದರೆ ಅವರ ಕೊಡುಗೆ ತುಂಬ ದೊಡ್ಡದಿರುತ್ತೆ. ನಮ್ಮ ದೇಶಕ್ಕೂ ಕೂಡ ಇಲ್ಲೊಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೂ ಕೂಡ ಎಡಬಿಡಂಗಿಗಳು, ಹಾಗೆ ಸೋಕಾಲ್ಡ್ ಪ್ರಗತಿಪರರು, ಚಿಂತಕರು, ಜೀವಪರರು ಇಂಥವರೆಲ್ಲ ಇದ್ದಾರಲ್ಲ, ಭಾರೀ ಸಮಸ್ಯೆಯನ್ನು ಕೊಡ್ತಿದ್ದಾರೆ. ಈ ಧರ್ಮಸ್ಥಳ ವಿಚಾರಕ್ಕೆ ಅವರ ಪಾತ್ರ ಏನಿದೆ ಅನ್ನೋದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಅವರದ್ದೇ ಮೇನ್ ಪಾತ್ರ ಇರೋದು. ನಮಗನ್ಸಿದ ಹಾಗೆ ತಿಮರೋಡಿ, ಮಹೇಶ್ ಮಟ್ಟಣ್ಣ ಯಾರೋ ಇದ್ದಾರಲ್ಲ ಅವರು, MD ಸಮೀರ್ ಅವರು, ಈ ಸುಜಾತಾ ಭಟ್ಟು, ಇವರೆಲ್ಲರೂ ಕೂಡ ಫ್ರಂಟ್ ಲೈನ್ ವಾರಿಯರ್ಸು. ಅವರ ಹಿಂದೆ ನಿಂತು ಸೂಚನೆ ಕೊಟ್ಟು ಕೆಲಸ ಮಾಡಿಸಿಕೊಳ್ತಾ ಇರೋ ಗುಂಪು ಬೇರೆದೇ ಇದೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈ ಧರ್ಮಸ್ಥಳದ ವಿಚಾರ ಬಂದಾಗೆಲ್ಲ ಎಡಪಂಥೀಯರು ತುಂಬ ಅಲರ್ಟ್ ಆಗ್ತಾರೆ. ಧರ್ಮಸ್ಥಳ ಅಂತ ಮಾತ್ರ ಅಲ್ರಿ, ಯಾವುದೇ ಹಿಂದೂ ಧಾರ್ಮಿಕ ಕೇಂದ್ರಗಳ ಅಥವಾ ಧರ್ಮದ ವಿಚಾರ ಬರಲಿ ಆಗ ಅವರು ಅಲರ್ಟ್ ಆಗಿ ಬಿಡ್ತಾರೆ. ಸೊ ಧರ್ಮಸ್ಥಳ ವಿಚಾರಕ್ಕೆ ಸೌಜನ್ಯ ಕೇಸನ್ನು ರೀಓಪನ್ ಮಾಡಿಸ್ಬೇಕು ಅಂತ ಒಂದು AI ವಿಡಿಯೋಗಳನ್ನು ಒಬ್ಬ ಎಡಬಿಡಂಗಿ ಮಾಡಿದ್ನಲ್ಲ, ಸೌಜನ್ಯ ಕೇಸ್ ವಿಚಾರಕ್ಕೆ ಕೇಸ್ ರೀಓಪನ್ ಆಗಬೇಕು ಅಂತ AI ವಿಡಿಯೋ ಮೂಲಕ ಒಂದು ಈ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತೀನಿ ಅಂತ ಬಂದಿದ್ನಲ್ಲ MDS ಅಂತ, ಅವನಿಗೆ ಬೆಂಬಲವಾಗಿ ನಿಂತಿದ್ದು ಎಡಪಂಥೀಯರು. ಯಾಕೆಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅವನ ವಿಡಿಯೋದ ವ್ಯೂಸ್ ಸಿಕ್ಕಾಪಟ್ಟೆ ಆಗೋಕ್ಕೆ ಶುರುವಾಯಿತು. ಹಾಗೆ ಎಲ್ಲಿಯ ತನಕ ಈ ಲೆಫ್ಟಿಸ್ಟ್ ಜಾಲ ಕೆಲಸ ಮಾಡುತ್ತೆ ಅಂದರೆ MD ಸಮೀರ್ಗೆ ಪಾಕಿಸ್ತಾನದ ಮೂಲದ ಫಾಲೋವರ್ಸ್ಗಳು, ಸಬ್ಸ್ಕ್ರೈಬರ್ಸ್ಗಳು ಇದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಅವರೇನು ಕನ್ನಡ ಓದ್ತಾರ, ಕನ್ನಡ ಬರ್ತಾ, ಆದರೂ ಕೂಡ MD ಸಮೀರ್ಗೆ ಅವರು ಫಾಲೋವರ್. ಹಾಗಾಗಿ ಅವರು ಅತ್ಯಂತ ಸೂಕ್ಷ್ಮವಾಗಿ, ಗೌಪ್ಯವಾಗಿ ಆ ಲಿಂಕುಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಅವರಿಗೆ ಬೇಕಾಗಿದ್ದು ಆಗ ಅಂತಾರಾಷ್ಟ್ರೀಯ ಮೀಡಿಯಾಗಳ ಒಂದು ಅಟೆನ್ಷನ್. ಧರ್ಮಸ್ಥಳದಲ್ಲಿ ಹೀಗೆ ಸಾವಿರಾರು ರೇಪ್ ಆಗ್ತಾ ಇದೆಯಂತೆ, ಮರ್ಡರ್ ಆಗಿದೆಯಂತೆ, ಅಲ್ಲಿ ಪ್ರಭಾವಿಗಳ ಕೈವಾಡ ಇದೆಯಂತೆ, ಧರ್ಮಾಧಿಕಾರಿಗಳ ಕುಟುಂಬದವರೇ ಇದ್ದಾರಂತೆ, ಅದನ್ನೆಲ್ಲ ಗುಂಡಿ ತೋಡಿ ಮುಚ್ಚಿದ್ದಾರಂತೆ. ಇಂಥ ಒಂದು ಕಟ್ಟುಕತೆಯನ್ನು ಕಟ್ಟಲಾಯ್ತಾ? ಇದನ್ನು ವೈರಲ್ ಮಾಡುವಲ್ಲಿ ಎಡಪಂಥೀಯರ ಪಾತ್ರ ತುಂಬ ದೊಡ್ಡದಿದೆ. ಹಾಗೆ ಭೀಮಾ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಅಲ್ಲಿ ತನಕ SIT ರಚನೆ ಆಗಿರಲಿಲ್ಲ. ಭೀಮಾ ಬಂದಾಗ ಕೆಲವೊಂದಿಷ್ಟು ಸೈಲೆಂಟ್ ಇದೆ ಎಡಪಂಥೀಯರು ಆವತ್ತು ಮನೆಯಲ್ಲಿ ಹಬ್ಬದ ವಾತಾವರಣ, ನಮಗೆ ಇವತ್ತು ಹೋಳಿಗೆ ಮಾಡ್ಕೊಂಡು ತಿನ್ನೋದೆ ಅನ್ನೋ ಹಂತಕ್ಕೆ ಬಂದರು. ಯಾಕೆಂದರೆ ಅವನಂಥ ಮಾತನ್ನು ಹೇಳಿದ್ದ, ಧರ್ಮಸ್ಥಳದ ಕಾಡಿನಲ್ಲಿ ನಾನು ಗುಂಡಿಗಳನ್ನು ತೋಡಿದ್ದೀನಿ, 100 ಶವಗಳನ್ನು ಹೂತಿದ್ದೀನಿ, ಅದರಲ್ಲಿ ಚಿಕ್ಕ ಮಕ್ಕಳು, ಹೆಂಗಸರು ಎಲ್ಲರೂ ಇದ್ದರು, ಅವರ ಮೇಲೆ ಅತ್ಯಾಚಾರ ಆಗಿರುವ ಶಂಕೆ ಇದೆ, ಇಂಥವರು ಕೆಲಸವನ್ನು ಕೊಟ್ಟಿದ್ದರು, ನನ್ನ ಜೀವ ಭಯಕ್ಕೆ ಬಿದ್ದು ನಾನು ಆ ಕೆಲಸವನ್ನು ಮಾಡಬೇಕಾಯಿತು ಅಂತ ಹೇಳಿದ್ದ. ಹಾಗೆ ನಾನು ಹೂತಿರೋ ಗುಂಡಿನ ತೋರಿಸ್ತೀನಿ ಅಂತ ಮುಂದೆ ಬಂದಾಗ
ಎಲ್ಲರಿಗೂ ಒಂಥರ ರಾಜ್ಯದಲ್ಲಿ ಈ ಏನಾಗ್ತಿದೆಯಪ್ಪ ಧರ್ಮಸ್ಥಳದಲ್ಲಿ ಅನ್ನೋ ಕುತೂಹಲ ಸಹಜವಾಗಿ ಧರ್ಮಸ್ಥಳ ಪರವಾಗಿ ಇರೋರಿಗೆ ಹಾಗೆ ಧರ್ಮ ವಿರೋಧಿಗಳಿಗೆ ಆಗೋಕ್ಕೆ ಶುರುವಾಯಿತು. ಧರ್ಮ ವಿರೋಧಿಗಳಿಗೆ ಸ್ವಲ್ಪ ಖುಷಿಯಾಯಿತು. ಹೇಳಿದ್ನಲ್ಲ, ಭೀಮ ಅವ್ರ ಮಾಮ ಕಣ್ಣಂಗೆ ಆದ, ಹಾಗಾಗಿ ಮಾಮ ಮನೆಗೆ ಬಂದ, ಹಬ್ಬಕ್ಕೆ ಏನೇನೋ ತಂದ ಅನ್ನೋ ಥರದಲ್ಲಿ ಆಡ್ಬಿಟ್ರು ಈ ನಮ್ಮ ಲೆಫ್ಟಿಸ್ಟ್ಗಳು. ಆಗ ನಮ್ಮ ಸರ್ಕಾರದ ಮುಂದೆ ಹೋದರು ಈ ಲೆಫ್ಟಿಸ್ಟ್ಗಳು. ಏನು ಮಾಡಿದ್ರು, ಅಲ್ಲಿ ಹೋಗಿ SIT ರಚನೆ ಆಗಲೇಬೇಕು ಅಂತ ಒತ್ತಾಯವನ್ನು ಹಾಕಿದರು. ಇದು ನಾನು ಹೇಳ್ತಾ ಇಲ್ಲ, G. ಪರಮೇಶ್ವರ್ ಹೇಳಿದ್ದಲ್ಲ, ಗುಂಡೂರಾವ್ ಅವರು ಹೇಳಿದ್ದು. ಯಾಕೆಂದರೆ ಅಲ್ಲಿಯ ಉಸ್ತುವಾರಿ ಅವರೇ ಬರ್ತಾರೆ. ಲೆಫ್ಟಿಸ್ಟ್ ಟೀಮ್ ಬಂತು, SIT ಮಾಡಿ ಅಂತ ನನಗೆ ಒತ್ತಾಯವನ್ನು ಹಾಕ್ತು ಅನ್ನೋದನ್ನು ಅವರು ಬಾಯ್ಬಿಟ್ಟು ಹೇಳಿದ್ದಾರೆ. ಆದರೆ ಆ ಟೀಮಲ್ಲಿರೋ ಎಡಪಂಥೀಯರೆಲ್ಲರೂ ಕೂಡ ನಮ್ಮ ಸಿದ್ದರಾಮಯ್ಯನವರ ಈ ಭಟ್ಟಂಗಿಗಳು ಅಂತ ಕರಿಬೋದು. ಸಿದ್ದರಾಮಯ್ಯ ಮಾಡಿದ್ದೆಲ್ಲ ಸರಿ, ಅವರಿಗೆ ಯಾವಾಗಲೂ ಜೈ ಜೈ ಅನ್ನೋ ಜೈ ಜಗದೀಶರೇ ಅಲ್ಲಿ ಇದ್ದಾರೆ. ಜೈ ಜಗದೀಶರು ಅಂದರೆ ಮತ್ತೆ ನಟ ಅವ್ರ ವಿಚಾರ ಅಲ್ಲ, ಜೈ ಜೈ ಅನ್ನೋ ಜಗ್ಗಣ್ಣಂದಿಕ್ಕಳು ಅಂತ ತಿಳ್ಕೊಳ್ಳಿ. ಸೊ ಸಿದ್ದಣ್ಣ ಅವರು ಕೂಡ ಅಷ್ಟೇ, ಅವರು ಆ ಲೆಫ್ಟಿಸ್ಟ್ ಗ್ಯಾಂಗ್ ಇದೆಯಲ್ಲ, ಎಡಪಂಥೀಯ ಎಡಬಿಡಂಗಿಗಳು, ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾರೆ, ಅವರ ಸಲಹೆ ಸೂಚನೆಗಳನ್ನು ತಗೋತಾರೆ, ಹಾಗೇನೆ ಅದನ್ನು ಆಡಳಿತದಲ್ಲಿ ಸೇರಿಸಿಕೊಳ್ತಾರೆ. ಸೊ ನಿಮ್ಮ ಕಡೆ ಏನಾದರೂ ಎಡಬಿಡಂಗಿಗಳಿಗೆ ಲೆಫ್ಟಿಸ್ಟ್ಗಳಿಗೆ ಎಡಬಿಡಂಗಿಗಳು ಅನ್ನೋದಕ್ಕಿಂತ ಏನಾದರೂ ಚೆನ್ನಾಗಿರೋ ವರ್ಡ್ ಇದೆಯಾ? ಅಲ್ಲ, ಕೆಲವೊಂದು ವರ್ಡು ನಮ್ಮೂರ ಕಡೆನೂ ಇದ್ದರೂ ಕೆಲವೊಂದು ಕಡೆ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಜನರ ಮುಂದೆ ಬಳಸೋಕ್ಕಾಗಲ್ಲ. ಹಾಗಾಗಿ ಯಾಕೆಂದರೆ ಅವರು ದೇಶಕ್ಕೆ ಧರ್ಮಕ್ಕೆ ಅವರೊಂಥರ ದೊಡ್ಡ ಅಪಾಯವನ್ನು ತಂದಿದ್ದಾರೆ. ಅವರ ಆಟಗಳು ಕಮ್ಮಿ ನೋಡಿದೀವ. CAA ಟೈಮಲ್ಲಿ ಅದು ಜಾರಿ ಆಗದಂತೆ ಯಾವ ರೇಂಜಿಗೆ ಹೋರಾಟವನ್ನು ಮಾಡಲಾಯಿತು. CAA ಜಾರಿಗೆ ತಂದರೆ ನರೇಂದ್ರ ಮೋದಿ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ, ಅಫ್ಘಾನಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ ಓಡಿಸಿ ಬಿಡ್ತಾರೆ ಅನ್ನೋದನ್ನು ಅದೆಂಥ ನಿಯತ್ತಾಗಿ ನೀಟಾಗಿ ಅಪಪ್ರಚಾರ ಮಾಡಲಾಯಿತು. ಅದೊಂದು CAA ಕಾಯ್ದೆಗೆ ಎಷ್ಟೊಂದು ದಂಗೆಗಳನ್ನು ಭಾರತ ನೋಡಬೇಕಾಯಿತು. ಹಾಳಾಗಿದ್ದು ಎಡಪಂಥೀಯರ ಅಪ್ಪನ ಮನೆ ಆಸ್ತಿಯೆಲ್ಲ ಬದಲಾಗಿ ಭಾರತದ ತೆರಿಗೆ ದುಡ್ಡು, ಅಲ್ಲಿಯ ಭದ್ರತೆ ಎಲ್ಲದಕ್ಕೂ ಕೂಡ ಸಾಕಷ್ಟು ಕೋಟಿಯನ್ನು ಖರ್ಚು ಮಾಡಬೇಕಾಯಿತು. CAA ಬಗ್ಗೆ ಎರಡು ಮಾತಾಡಿ ಏನಿದೆ ಅದನ್ನು ಹೇಳಿ ಅಂದರೆ ಯಾವನೂ ಮುಂದೆ ಬರ್ತಿರಲಿಲ್ಲ. ಆದರೆ ಇದು ಅಲ್ಪಸಂಖ್ಯಾತ ವಿರೋಧಿ ಕಾನೂನು ಅಂತ ಅಷ್ಟು ಈ ಗಿಳಿಪಾಠವನ್ನು ಮಾಡ್ಕೊಂಡು ಬರ್ತಾಯಿದ್ರು, ಮಾಧ್ಯಮಗಳ ಎದುರುಗಡೆ ಬರ್ತಾಯಿದ್ರು. ಹಾಗೆ ಈ ಫೇಸ್ಬುಕ್ಕು ಟ್ವಿಟರು ಎಲ್ಲ ಇರುತ್ತಲ್ಲ, ಅಲ್ಲಿ ಹಾಕಿ ಹೋಗ್ತಾಯಿದ್ರು. ಸೊ ಅವರಿಂದ ದೇಶಕ್ಕೆ ಲಾಭ ಆಗಿದೆ ಅನ್ನೋದನ್ನು ಯಾರೂ ಕೂಡ ಕಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಕೂಡ ಕೇಳ್ತಿದ್ದಾರೆ, ಗಿರೀಶ್ ಮಟ್ಟಣ್ಣನವರು ಸುಜಾತಾ ಭಟ್ಟಿಗೆ ಹೆಲ್ಪ್ ಮಾಡಿದ್ರೆ ಏನ್ರಿ ತಪ್ಪು? ಪಾಪ ವಯಸ್ಸಾಗಿದೆ, ಅಜ್ಜಿ ಅವ್ರು ಸಹಾಯ ಮಾಡಿದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳಿದ್ರು. ಹುಟ್ಟದ ಕೂಸನ್ನು ಹುಟ್ಟಿಸಿ ಅದು ಸತ್ತ ಕಥೆಯನ್ನು ನಂಬಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿಸಿ ಅದನ್ನು ಪಾಕಿಸ್ತಾನವೂ ಸೇರಿ ಬೇರೆ ಬೇರೆ ದೇಶಗಳ ಪ್ರತಿಷ್ಠಿತ ಚಾನಲ್ಗಳಲ್ಲಿ ಬರೋ ಹಾಗೆ ಮಾಡಿ ಈ ಧರ್ಮಸ್ಥಳ ಟೆಂಪಲಲ್ಲಿ ಮಾಸ್ ರೇಪ್ ಆ್ಯಂಡ್ ಮರ್ಡರ್ ಅನ್ನೋ ಸುದ್ದಿಯನ್ನು ತರುವಂತೆ ಮಾಡಿ ಈ ಮಟ್ಟಣ್ಣನವರು ದೇವರು ಅಪ್ಪಿತಪ್ಪಿ ಕ್ಷಮೆ ಕೊಟ್ಟರು ಕೊಡ್ಬೋದೇನೋ, ದೇವ್ರದ್ದು ಯಾಕೆಂದರೆ ದೊಡ್ಡ ಮನಸ್ಸು. ಆದರೆ ಹಿಂದೂಗಳು ಯಾವತ್ತಿಗೂ ಕೂಡ ಕನಸಲ್ಲೂ ಕೂಡ ಆ ಯಪ್ಪನಿಗೆ ಕ್ಷಮಿಸಲೇಬಾರದಂತಹ ಘೋರ ಅಪರಾಧವನ್ನು ಮಾಡಿದ್ದಾರೆ. ಅಲ್ಲ, ಈಗ ಸುಜಾತಾ ಭಟ್ರಿಗೆ ಪಾಪ ಅಲ್ಲಿ ಭೂಮಿ ಕಳ್ಕೊಂಡಿದ್ದಾರಂತೆ, ಏನೋ ಅರಳುಮರಳಾಗಿದೆ, ಅನನ್ಯ ಭಟ್ ಅಂತ ಹೇಳಿದ್ರು, ಆಮೇಲೆ ವಾಸಂತಿ ಭಟ್ ಅಂತ ಹೇಳಿದ್ರು, ಅನಿಲ್ ಭಟ್ ಅಂತ ಗಂಡ ಹೆಸರು ಹೇಳಿದ್ರು, ಆಮೇಲೆ ಇನ್ಯಾವುದು ವಿಮಲಾ ದಂಪತಿಗಳು ಅಂತ ಹೇಳಿದ್ರು. ಅವ್ರು ದಿನಕ್ಕೊಂದು ಕಥೆಯನ್ನು ಕಟ್ತಾನೆ ಇದ್ದಾರೆ. ಯಾಕೆಂದರೆ ಹೇಳಿದ್ದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಇರಬಹುದು. ಈಗ ಕೇಳ್ತಿದ್ದಾರೆ, ಅವರಿಗೆ ಬೇಕಾಗಿರೋದು ಈಗ ಚಿಕಿತ್ಸೆಯ ಅಗತ್ಯತೆ ಅಂತ. ಇವತ್ತು ಬೇರೆ ಹೊಸದೊಂದು ವರದಾನ ಶುರುವಾಗಿದೆ. ಏನಪ್ಪ ಅಂತ ಕೇಳಿದ್ರೆ, ಈ ಮಟ್ಟಣ್ಣ ಹಾಗೂ ಭಟ್ಟಕ್ಕ ಇದ್ದಾರಲ್ಲ, ಅವರು ಪರಿಚಯನೇ ಇಲ್ಲದೇ ಇರೋ ಹಾಗೆ ಇದ್ದರು. ಆದರೆ ಈಗ ಭಟ್ಟಕ್ಕ ಬಂದು ಹೇಳ್ತಿದ್ದಾರೆ, 2023ರಲ್ಲಿ ಮಟ್ಟಣ್ಣನವರು ತನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದರು. ಮಟ್ಟಣ್ಣನವರು ಕೂಡ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ, ಹೌದು ಕರ್ಕೊಂಡು ಹೋಗಿದ್ದೆ, ಏನು ತಪ್ಪು? ಡೆಲ್ಲಿಯಲ್ಲಿ ಒಬ್ಬರು ವಕೀಲರಿದ್ದರು, ಸುಜಾತಾ ಭಟ್ಟಿಗೆ ನ್ಯಾಯ ಕೊಡಿಸ್ಬೇಕಲ್ಲ, ಹಾಗಾಗಿ ಆ ವಕೀಲರನ್ನು ಭೇಟಿ ಮಾಡಿಸೋಕೆ ನಾನು ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಬೇಕಾದವರ ಸಹಾಯವನ್ನು ಪಡೆಯೋಕೆ ನಾನು ಅಲ್ಲಿದ್ದೆ ಅಂತ ಹೇಳಿದ್ರು. ಸೊ ಈ ಡೆಲ್ಲಿಯಿಂದ ಈ ಟೂಲ್ ಕಿಟ್ ರೆಡಿ ಆಯಿತಾ? ಇಂಥದ್ದೊಂದು ಅನುಮಾನ ಬಂದೇ ಬರುತ್ತೆ. ಈ ಲೆಫ್ಟಿಸ್ಟ್ಗಳಿಗೆ ಡೆಲ್ಲಿಗೆ, ಟೂಲ್ ಕಿಟ್ಗೆ, ಜಂತರ್ ಮಂತರ್ಗೆ ಇವೆಲ್ಲವೂ ಕೂಡ ಒಂಥರ ಯಾವಾಗಲೂ ಇಂಟರ್ ಕನೆಕ್ಟೆಡ್ ಅಂತಲೇ ಫೀಲ್ ಆಗುತ್ತೆ. ಸೊ ಮಟ್ಟಣ್ಣ ಹಾಗೂ ಭಟ್ಟಕ್ಕ ಹೊಸ ಕಥೆಯನ್ನು ಕಟ್ತಾ ಇದ್ದಾರೆ.
ಪರಿಚಯನೇ ಇಲ್ಲದೇ ಇರೋರ ಥರ ಇದ್ದರು. 5-6 ಗುಂಡಿ ಆಗೋ ತನಕ ಕೂಡ ಬಟ್ಟಕ್ಕ ಇನ್ನೂ ನಮ್ಮ ರಂಗಪ್ರವೇಶ ಮಾಡಿರಲಿಲ್ಲ. ಅದಾದಮೇಲೆ ಮಟ್ಟಣ್ಣನವರು 2 ವರ್ಷದ ಮುಂಚೆನೇ ನಮ್ಮ ಪರಿಚಯ, ಆವಾಗ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದು ನಿಜ ಅನ್ನೋ ಮಾತನಾಡಿದ್ದಾರೆ. ಅಂದರೆ ಟೂಲ್ ಕಿಟ್ ಅಲ್ಲದೆ ಮತ್ತೇನು, ಇದರ ಹಿಂದೆ ಲೆಫ್ಟಿಸ್ಟ್ ಜಾಲ ಇಲ್ಲದೆ ಇನ್ನೇನು? ನಾನು ಕೇಳೋದು, ಈ ಎಡಪಂಥೀಯರ ಪ್ಲ್ಯಾನ್ ಏನು ಗೊತ್ತಾ? ಹೆಂಗಾದರೂ ಮಾಡಿ ಇನ್ನೊಂದು ವಾರ ಸುಜಾತಾ ಭಟ್ ಬಾಯಲ್ಲಿ ಕನಿಷ್ಠ ಒಂದು 7ರಿಂದ 8 ಹೊಸ ಕಥೆಗಳನ್ನು ಹೇಳಿಸೋದು. ಮನಸ್ಸಿಗೆ ಬಂದ ಹಾಗೆ. ಅವರಿಗೆ ಮಾಧ್ಯಮಗಳು ಬೇಕು, ಕ್ಯಾಮ್ರಾ ಬೇಕು, ಮೈಕ್ ಬೇಕು. ಅಲ್ಲಿ ಹೋಗಿ ತಲೆಗೆ ಬಂದಿದ್ದನ್ನು ಮಾತಾಡೋದು. ಆಮೇಲೆ ಕೇಸ್ ಏನಾಗುತ್ತೆ? ಇವರು ಮಾನಸಿಕ ಅಸ್ವಸ್ಥೆಯಂತೆ ಕಾಣ್ತಾರೆ ಅಂತ ಕೋರ್ಟ್ ಒಂದು ಹೇಳಿಬಿಟ್ರೆ ಕೇಸು ಅರ್ಧ ಸೇಫು ಅನ್ನೋ ಥರದಲ್ಲಿ ಈಗ ಕೊನೆಯ ಹೋರಾಟ ಮಾಡ್ತಾ ಇದ್ದಂಗಿದೆ. ಆದರೆ SIT ಇದಕ್ಕೆ ಅವಕಾಶವನ್ನು ಕೊಡಬಾರ್ದು. ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ಆಗಬೇಕು. ಜೊತೆಗೆ ಇದೊಂದು ಧರ್ಮಸ್ಥಳದ ಮೇಲೆ ಅಪಪ್ರಚಾರಕ್ಕೆ, ಧರ್ಮದ ಮೇಲೆ ದಾಳಿಯನ್ನು ಮಾಡೋಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗಿರ್ಬೋದು. ಆ ದುಡ್ಡಿನ ಮೂಲ ಕೂಡ ತನಿಖಾ ಸಂಸ್ಥೆಗಳು ಹುಡುಕಲೇಬೇಕಾಗುತ್ತೆ. ಇಡೀ ಏನಾದರೂ ಇದಕ್ಕೆ ಎಂಟ್ರಿ ಕೊಟ್ಟರೆ ದುಡ್ಡು ಎಲ್ಲಿಂದ ಬಂತು, ಎಲ್ಲೆಲ್ಲಿ ಹಂಚಿಕೆ ಆಗಿದೆ, ಹಾಗೆ ಎಲ್ಲೆಲ್ಲಿ ಯಾರ್ಯಾರ ಕೈಯಿಂದ ವರ್ಗಾವಣೆ ಆಗಿದೆ ಅನ್ನೋದನ್ನು ಒಂದು ಚೂರು ಅವರು ತನಿಖೆಗೆ ಇಳಿದ್ರೆ ಒಂದಲ್ಲ ಎರಡಲ್ಲ ಅದೆಷ್ಟು ಹೆಸರುಗಳು ಹೊರಗೆ ಬರುತ್ತೆ ಅನ್ನೋ ಕುತೂಹಲ ಇದೆ. ಖಂಡಿತ ಬರುತ್ತೆ. ಯಾಕೆಂದರೆ ಇದೊಂದು ಸಣ್ಣ ಪುಟ್ಟ ಜಾಲ ಅಂದ್ಕೊಂಡಿದ್ದೀರ? ಖಂಡಿತ ಇಲ್ಲ. 3-4 ವರ್ಷಗಳಿಂದ ಅದೊಂದು ಸ್ಕೆಚ್ಚನ್ನು ಹಾಕಿಕೊಂಡು ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡೋಕ್ಕೆ ಬಂದಿತ್ತು. ಆದರೆ ಸ್ಕ್ರಿಪ್ಟೆಡ್ ಕತೆಗಳು ಅದೇ ಹೇಳ್ದಂಗೆ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ. ಅಲ್ಲೊಂದು ಕತೆ ಹೇಳಿದೆ, ಇಲ್ಲೊಂದು ಕತೆ ಹೇಳಿದೆ, ಆಮೇಲೆ ಬುರುಡವೇ ಸಿಗ್ದಿಲ್ಲ ಅಂದಾಗ ಈ ಕಳೆ ಬರೋದು ವಿಚಾರಕ್ಕೆ ಮುಳ್ಳಂದಿ ಕತೆ ಹೇಳಿದೆ. ಇದೆಲ್ಲ ಕೇಳೋಕ್ಕೂ ಚೆಂದ ಇಲ್ಲ, ನಂಬಕ್ಕಂತೂ ಆಗೋದೇ ಇಲ್ಲ. ಸೊ ಈ ಎಡಪಂಥೀಯರನ್ನ ನಂಬಿಕೊಂಡು ಈಗ ಈ ಸರ್ಕಾರ ಹಿಂಗೊಂದು ನಡ್ಕೊಂಡು ಹೋಗ್ತಾ ಇದೆಯಲ್ಲ. ಸಿದ್ದರಾಮಯ್ಯನವರೇ, ನಿಮಗೆ ಇಷ್ಟು ದಿವಸದಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಯಾವ ಹೇಳಿಕೆಯನ್ನು ಕೊಟ್ಟಿದ್ದೀರಾ? ಯಾವ ಹೇಳಿಕೆ ನಮ್ಮ ಜನರಿಗೆ ನೆನಪಿದೆ? ಖಂಡಿತ ನೀವು ಧರ್ಮದ ವಿಚಾರಕ್ಕೆ ಬಂದರೆ ಮಾತಾಡಲ್ಲ. ಬೇಕಾದರೆ ಮೀನು ತಿನ್ಕೊಂಡು ಹೋಗಿದ್ದೆ ಏನಿವಾಗ ಅಂತ ಕೇಳುವ ದೌಲತ್ತನ್ನು ತೋರಿಸ್ತೀರಾ. ಅದು ಹಿಂದೂ ಧರ್ಮದ ವಿಚಾರದಲ್ಲಿ ಮಾತ್ರ, ಹಿಂದೂ ಧರ್ಮದ ನಮ್ಮ ದೇವಸ್ಥಾನಗಳ ವಿಚಾರಕ್ಕೆ ಮಾತ್ರ. ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ DCM DK ಶಿವಕುಮಾರ್ ಅವ್ರಿಗೂ ತಲೆ ಕೆಟ್ಟಂಗಿದೆ, ಅಥವಾ ರಾಜಕೀಯ ಲೆಕ್ಕಾಚಾರವೊಂದನ್ನು ಹಾಕಿದಂಗೆ ಇದೆ. ಏನಪ್ಪ ಅಂತ ಕೇಳಿದ್ರೆ, ಈ ಧರ್ಮಸ್ಥಳದ ಮೇಲೆ ಮಹಾಷಡ್ಯಂತ್ರ ನಡೀತಾ ಇದೆ ಅಂತ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ DCM, ಸಾಮಾನ್ಯ ಶಾಸಕರಲ್ಲ DCM ಮಾತಾಡಿದ್ದಾರೆ. ಅಂದರೆ ನಮ್ಮ ಸರ್ಕಾರ ಇದೊಂದು SIT ರಚನೆ ಮಾಡಿಯೂ ಕೂಡ ಸೂಕ್ತವಾದ ಒಂದು ತನಿಖೆಯನ್ನು ಮಾಡುವಲ್ಲಿ ವಿಫಲವಾಗಿದೆ ಅಂತ ಅವರೇ ಒಪ್ಪಿಕೊಂಡಂಗೆ ಆಯಿತು. ಅವರದೇ ಪಕ್ಷದ ಬೇರೆ ಬೇರೆ ಶಾಸಕರು, ನಾಯಕರು ಕೂಡ ಮಾತಾಡಿದ್ದಾರೆ. ಹಾಗೆ ಈ ಷಡ್ಯಂತ್ರ ಅನ್ನೋದನ್ನು ಅವರು ಒತ್ತಿ ಹೇಳಿದ್ದಾರೆ. ಇನ್ನೊಂದು ಮಾತು ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ಸದನದಲ್ಲಿ ನಿಂತು ಈ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರಲ್ಲ ಅವರ ಹೆಸರುಗಳು ಹೊರಗಡೆ ಬರುತ್ತಲ್ಲ, ಎಲ್ಲರನ್ನೂ ಕೂಡ ಬಲಿ ಹಾಕ್ತೀನಿ ಅಂತ ಸ್ವತಃ DK ಶಿವಕುಮಾರ್ ಹೇಳಿದ್ದಾರೆ. ಇದರಲ್ಲಿ 2 ಲೆಕ್ಕಾಚಾರ ಇರಬಹುದು. ಏನಪ್ಪ ಅಂತ ಕೇಳಿದ್ರೆ, ಈ ಕಾಂಗ್ರೆಸ್ಸು ಈ ಹಿಂದೂಗಳ ಸಂಪ್ರದಾಯವನ್ನು, ಆಚರಣೆಗಳನ್ನು ಮೊದಲಿನಿಂದಲೂ ಕೂಡ ಈ ಬಹಿರಂಗವಾಗಿ ಆಚರಿಸೋದನ್ನು ದೂರ ಇಟ್ಕೊಂಡ್ಬರ್ತಾ ಇದೆ. ರಾಮ ಮಂದಿರಕ್ಕೆ ಹೋಗಲಿಲ್ಲ, ಹಾಗೆ ಈ ನಮ್ಮ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಯ್ತಲ್ಲ ಅದರಿಂದನೂ ದೂರಿದ್ರು. ಆದರೆ DK ಶಿವಕುಮಾರ್ ಖುದ್ದು ಅವರೇ ಕುಂಭಮೇಳಕ್ಕೆ ಹೋಗಿದ್ದರು, ಹಾಗೆ ಇಶಾ ಫೌಂಡೇಶನ್ನ ಪ್ರೋಗ್ರಾಮಲ್ಲೂ ಕೂಡ ಭಾಗಿಯಾಗಿದ್ದರು. ಅವರು ಅಂದರೆ ಅವರ ನಂಬಿಕೆಯನ್ನು ಸತತವಾಗಿ ತೋರಿಸ್ಕೊಂಡು ಬಂದಿದ್ದಾರೆ, ಅವರ ಧರ್ಮನಿಷ್ಠೆಯನ್ನು ಹೇಳಿದ್ದಾರೆ. ಹಾಗೆ ಧರ್ಮದ ವಿರುದ್ಧವಾಗಿ ಅವರು ಅಷ್ಟೊಂದು ಈ ಕಠಿಣ ಪದಗಳನ್ನು ಬಳಸಿ ಯಾವತ್ತೂ ಕೂಡ ಮಾತಾಡಿಲ್ಲ. ಅಂದರೆ ಸಿದ್ದರಾಮಯ್ಯನವರೆಲ್ಲ ಮಾತಾಡ್ತಾರಲ್ಲ, ಕುಂಕುಮ ಇಟ್ಕೊಂಬಂದ್ರೆ ಭಯ ಆಗುತ್ತೆ ಅನ್ನೋದೆಲ್ಲ ಹೇಳ್ತಾರಲ್ಲ, ಮೀನು ತಿನ್ಕೊಂಡೇ ಧರ್ಮಸ್ಥಳಕ್ಕೆ ಹೋಗಿದ್ದೆ ಏನಿವಾಗ ಅಂತಾರಲ್ಲ, ಈ ಥರದ್ದು. ಇನ್ನೊಂದು ಲೆಕ್ಕಾಚಾರ ಇದೆ. ಈಗ ಹೈಕಮಾಂಡ್ ಮಟ್ಟಿಗೆ ಇದು ಸುದ್ದಿಯಾಗಿದೆ. ರಾಷ್ಟ್ರೀಯ ವಾಹಿನಿಗಳು ಹಾಕ್ಕೊಂಡು ಚುಚ್ತಾ ಇದ್ದಾವೆ. ಅದರ ಜೊತೆಗೆ ಇವರು ಹಿಂದುತ್ವದ ಬಗ್ಗೆನೂ ಯಾವ RSSನ ಕಂಡ್ರೆ ಕೇಳಿದ್ರೆ ಕನಸಲ್ಲಿ ಬಿದ್ದರೆ ಭಯ ಪಟ್ಕೊಂಡು ಕೂಗಕ್ಕೆ ಶುರು ಮಾಡ್ತಾರಲ್ಲ ರಾಹುಲ್ ಗಾಂಧಿ ಅವರು, ಅವರ ಪಕ್ಷದಲ್ಲಿಯೇ ಇವರು DCM ಆಗಿ ಈ ಸಂಘಗೀತೆಯನ್ನು ಹಾಡಿದ್ದಾರೆ. ಅಂದರೆ ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕು ಅನ್ನೋದನ್ನು ಅವರು ದೇವಸ್ಥಾನ ಹಾಗೂ ಸಂಘದ ವಿಚಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಸೊ ಸೆಪ್ಟೆಂಬರ್ ಕ್ರಾಂತಿ ಅಂತ KN ರಾಜಣ್ಣವರು ಹೇಳಿದ್ರಲ್ಲ, ಅದಕ್ಕೇನಾದರೂ ಈಗ ಪೂರ್ವ ಸಿದ್ಧತೆಯನ್ನು ನಮ್ಮ DK ಅವರು ಮಾಡಿಕೊಂಡ್ರೆ ಖಂಡಿತ ಇದು ಕಾಡುತ್ತೆ.
ಯಾಕೆಂದರೆ ಧರ್ಮಸ್ಥಳದ ವಿಚಾರಕ್ಕೆ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದೇ ಅವರು, ಷಡ್ಯಂತ್ರ ಮಹಾಪಿತೂರಿ ಅನ್ನೋ ಶಬ್ದವನ್ನು ಬಳಸಿದ್ದೇ ಅವರು. ಅವರದೇ ಸರ್ಕಾರ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದೆ, SIT ರಚನೆ ಆಗಿದೆ. ಆದರೂ ಕೂಡ ಇದೊಂದು ಪಿತೂರಿ ವಿರುದ್ಧ ನಮ್ಮ ಹತ್ರ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಕಿಸಿಯೋಕ್ಕಾಗ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಅವಮಾನ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯಂಗೆ ಅದು ತೊಳೆದಂಗೆ ಅಲ್ವಾ, ವಿತೌಟ್ ವಾಷಿಂಗ್ ಪೌಡರ್ ತೊಳೆದಿದ್ದಾರೆ. ಸೊ ಸಿದ್ದರಾಮಯ್ಯ ಕೂಡ ಸ್ವಲ್ಪ ಆಲೋಚನೆಗೆ ಬಿದ್ದ ಹಾಗೆ ಇದೆ. ಜೊತೆಗೆ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಸಿದ್ದರಾಮಯ್ಯ ಅವರ ಈ ಅತ್ಯಂತ ಪ್ರೀತಿಯ ಎಡಪಂಥೀಯ ಗ್ಯಾಂಗ್ ಇದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರ ಮಾತು ಕಟ್ಕೊಂಡೇ SIT ಮಾಡಿದ್ದು ಅಂತ ಅವರ ಸಚಿವರು ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಧರ್ಮಸ್ಥಳ ಅನ್ನೋದು ಮಹಾಪಿತೂರಿ ಅನ್ನೋದು ಒಂದು ಕಡೆ, ಧರ್ಮಸ್ಥಳದ ಪಿತೂರಿ ಹಿಂದೆ ಕೇವಲ ತಿಮುರೋಡಿ, ಮಟ್ಟಣ್ಣ, ಸುಜಾತ ಭಟ್ಟು, MD ಸಮೀರ್ ಇಷ್ಟೇ ಜನ ಇದ್ದಾರಾ? ಖಂಡಿತ ಇಲ್ಲ. ಇದಕ್ಕೂ ಜಾಸ್ತಿ, 1 ಡಜನ್ಗೂ ಅಧಿಕ ಜನ ಸಿಕ್ಕೇ ಸಿಗ್ತಾರೆ, ತನಿಖೆ ಹೋಗುವ ದಾರಿಯಲ್ಲಿ ಹೋದಲ್ಲಿ ಮಾತ್ರ. ಕಾದು ನೋಡಿ. DCM DK ಶಿವಕುಮಾರ್ ಅವರು ಬೇರೆ ಹೇಳಿದ್ದಾರೆ ಬಲಿ ಹಾಕ್ತೀನಿ ಅಂತ. ಸೊ ಬಲಿಕ ಬಕ್ರ ಯಾರೆಲ್ಲ ಆಗ್ಬೋದು? ನಿಮ್ಮ ಕಮೆಂಟ್, ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅವರು ಕುರಿನೇ ಆಗ್ತಾರಾ ಅಥವಾ ಇನ್ನೊಂದೇನೋ ಆಗ್ತಾರಾ ಅನ್ನೋದನ್ನು ಆಮೇಲೆ ನೋಡೋಣ. ಜೈ ಶ್ರೀರಾಮ್.